ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಶೀರ್ವಾದ ಮಾಡವಾ? ಯಾಕವ ಆಶೀರ್ವಾದ ಮಾಡಕ್ಕಿಲ್ವೇ? ದಾರಿ ಎರೆದು ಕೊಡೋವಾಗ ನೀವಿಬ್ಬರು ಸುಖವಾಗಿರ್ರಿ ಅಂತ ಆಶೀರ್ವಾದ ಮಾಡಿದ್ದೆ. ಈಗ ನೀನು ಅಂದ್ಕೊಂಡಿದ್ದಾಗಲಿ ಅಂತ ಹೆಂಗೆ ಆಶೀರ್ವಾದ ಮಾಡಲಿ? ಪುಟ್ಟಮೆ, ನಡಿಬಾರ್ದೇನೋ ನಡೆದೋಗ್ಬಿಟ್ಟೈತೆ. ಹಳೆ ಮಾತೆಲ್ಲ ಯಾಕೀಗ? ನಡಿ, ಕೋರ್ಟ್ಗೆ ಹೊಟ್ಟು ಬರಮ್ಮ. ನಾನು ಬರೋಕ್ಕಿಲ್ಲ. ಅಲ್ಲ, ಅವರಿಬ್ಬರು ದೂರ ಆಗೋದನ್ನು ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ಅಮ್ಮ, ಇಂಥ ಟೈಮಲ್ಲಿ ನೀವೇ ಅವ್ರಿಗೆ ಧೈರ್ಯ ತುಂಬಬೇಕಲ್ವಾ? ಯಾವ ತಾಯಿಗೂ ಸಾಧ್ಯ ಇಲ್ಲ ಕಣ್ರಬ್ಬ. ನೀವೇ ಅವರಿಬ್ಬರಿಗೂ ಬುದ್ಧಿ ಹೇಳಿ ಒಂದು ಮಾಡ್ಬೋದಲ್ವೇ? ಅವರಿಬ್ಬರನ್ನ ದೂರ ಮಾಡೋ ಉದ್ದೇಶ ನನಗೂ ಇಲ್ಲ. ಕೊನೆದಾಗಿ ಕೋರ್ಟಲ್ಲಿ ನಿಮ್ಮ ಅಳಿಯಂದ್ರನ್ನ ಅವ್ರ ಅಮ್ಮನ್ನ ಬಿಟ್ಟು ಬರೋದಕ್ಕೆ ತಯಾರಿದಾರ ಅಂತ ಕೇಳ್ತಾರೆ. ಮಿಕ್ಕಿದ್ದು ನಿಮ್ಮ ಅಳಿಯಂದ್ರು ಕೊಡೋ ಉತ್ತರದ ಮೇಲೆ ಈ ಕೇಸೇ ನಿಂತಿದೆ. ಹಲೋ, ಹಾಂ, ಬರ್ತಾ ಇದ್ದೀವಿ. ಸಹನಾ, ತುಂಬ ಲೇಟ್ ಆಗಿದೆ, ಹೊರಡಬೇಕು. ಮೊದಲನೇ ಕಿತ ನೀನು ಅಂದ್ಕೊಂಡಿದ್ದು ಆಗಬಾರ್ದು ಅಂತ ಈ ತಾಯಿ ಹೃದಯ ಬಯಸ್ತದೆ. ನನ್ನ ಫೋನ್ ಎಲ್ಲಿ? ಸುಮಾ, ನನ್ನ ಫೋನ್ ಇಲ್ಲವೇ? ಇಲ್ಲ ಅಕ್ಕ, ನನಗೆ ಗೊತ್ತಿಲ್ಲ. ನಾನು ಕಾಲ್ ಮಾಡ್ತೀನಿ ಇರು. ಸಹನಾ, ತುಂಬಾ ಲೇಟ್ ಆಯಿತು. ಸ್ನೇಹ, ಬ್ಯಾಡ ಬಿಡುವಿ, ಬಂದು ನೋಡ್ಕೊಂಡ್ರಾಯ್ತು. ಸರಿ, ಹೋಗಿ ಬರ್ತೀವವ. ಅವ ಹೋಗ್ಬೋತೀನಿ. ಸುಮಾ, ಹುಷಾರು. ನೋಡಿ ಸರ್, ನಮಗೆ ಆಗ ಈಗ ಅಂತ ಪದೇ ಪದೇ ಅಲಿಯೋಕ್ಕಾಗಲ್ಲ. ಅದೇನಿದೆಯೋ ಬೇಗ ಮುಗಿಸಿ. ಈಗಾಗಲೇ ನನ್ನ ಮಗ ಸಾಕಷ್ಟು ಖರ್ಚು ಮಾಡಿದ್ದಾನೆ. ನಂದೇನಿಲ್ಲ, ಸಹನವ್ರು ಒಪ್ಕೊಂಡ್ರೆ ಕೂತು ಮಾತಾಡಿ ಯಾವುದೇ ಖರ್ಚಿಲ್ಲದೆ ಒಂದು ಒಪ್ಪಂದಕ್ಕೆ ಬರ್ಬೋದು. ಏನೇ ಹೇಳಿದ್ರು ಕಾನೂನು ಪ್ರಕಾರನೇ ಆಗಬೇಕು ಅಲ್ವಾ ಸರ್? ಸಹನ ಅವರೇ, ಖರ್ಚು ನಿಮಗೆ ಕಡಿಮೆ ಆಗುತ್ತೆ, ಯೋಚನೆ ಮಾಡಿ. ದುಡ್ಡು ಉಳಿಸೋ ಅವಶ್ಯಕತೆ ಇದ್ದಿದ್ರೆ ನಾವು ಇಲ್ಲಿ ಗಂಟೆ ಬತ್ತನೇ ಇದ್ದಿಲ್ಲ. ನಮ್ಗೆ ಯಾವಾಗಲೂ ನ್ಯಾಯದ ದಾರಿಲಿ ಹೋಗಿನೇ ಅಭ್ಯಾಸ. ಸರಿ ಬಿಡಿ, ನಿಮ್ಮ ಕಡೆಯವರಿಗೆ ಏನು ಹೇಳಿದ್ರೆ ಬೇಗ ಡೈವರ್ ಸಿಗುತ್ತೆ ಅಂತ ಹೇಳಿದಿರಲ್ವಾ? ನಾನು ಹೇಳ್ಕೊಡೋದೇನೂ ಇಲ್ಲ ಸರ್. ನಿಜ ಏನಿದೆಯೋ ಅವ್ರು ಅದನ್ನು ಹೇಳ್ತಾರೆ, ಒಳಗಡೆ ತೀರ್ಮಾನ ಕೊಡ್ತಾರೆ. ನಮ್ಮ ಕೆಲಸ ನಾವು ಮಾಡೋಣ. ಕೇಸ್ ನಂಬರ್ 457 ಮುರಳಿ ಸಹನಾ ಡಿವೋರ್ಸ್ ಕೇಸ್ ಈಗಲೇ ಹಿಯರಿಂಗಿಗೆ ಬರಬೇಕು. ಅಕ್ಕ, ನಿನ್ಗಿದು ಇಷ್ಟ ಇಲ್ಲ ಅಂದರೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಇಲ್ಲವೇ, ಯಾವುದೇ ಕಾರಣಕ್ಕೂ ಇಟ್ಟೆ ಜನ ಹಿಂದಕ್ಕೆ ತೆಗಿಯಕ್ಕಿಲ್ಲ. ವಿರುತಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಆಗಲೇಬೇಕು. ಮುರುಳಿ ಸಹನಾ, ನೀವಿಬ್ರು ಮ್ಯೂಚುವಲ್ ಆಗಿ ಡೈವರ್ಸ್ ಅಪ್ಲೈ ಮಾಡ್ತಿದ್ದೀರಾ ಅಂತ? ಹೌದು. ಅಂದರೆ ನಾನು ಕೇಳ್ತಿರೋದು, ನೀನು ನಿನ್ನ ಗಂಡ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಈ ನ್ಯಾಯಾಲಯಕ್ಕೆ ವಿಚ್ಛೇದನ ಕೇಳ್ತಿದ್ದೀರಾ ಅಂತ? ಯಾಕಮ್ಮ, ಯಾರಾದರೂ ನಿನ್ನ ಬಲವಂತವಾಗಿ ವಿಚ್ಛೇದನ ತಗೋಂತ ಒತ್ತಡ ಹಾಕ್ತಾ ಇದ್ದಾರಾ? ಆ ಥರ ಏನಾದರೂ ಇದ್ದರೆ ಧೈರ್ಯವಾಗಿ ಹೇಳು. ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಕೋರ್ಟ್ ಮುಂದೆ ಧೈರ್ಯವಾಗಿ ಹೇಳ್ಬೋದು. ನನಗೆ ನನ್ನ ಗಂಡನ ಮ್ಯಾಕೆ
ಗೌರವ ಇದೆಯೋ ಅಷ್ಟೇ ಪ್ರೀತಿ ಗೌರವ ನನ್ನ ಹೆಂಡತಿಯಾದ ಸಹನಾ ಅವ್ರ ಮೇಲೂ ಇತ್ತು. ಈಗ ಇಲ್ಲ ಅಂತ ಹೇಳ್ತಿದ್ದೀರಾ? ಹಾಗೆ ಮಾಡ್ಕೊಳ್ಳೋಕೆ ಕಾರಣ ನಿಮ್ಮ ಕ್ಲೈಂಟ್ ಸಹನಾ ಅವರೇ. ಅಂಥದ್ದೇನು ಮಾಡಿದ್ರು? ಯಾವ ಮಗ ತಾನೇ ಅವ್ರ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೇಳೋಕ್ಕೆ ಇಷ್ಟಪಡ್ತಾನೆ? ಅದು ಅಲ್ಲದೆ ಇತ್ತೀಚೆಗೆ ಸಹನಾ ಅವ್ರು ನಮ್ಮ ತಾಯಿ ಮೇಲೆ ತುಂಬಾ ಕಂಪ್ಲೇಂಟ್ ಮಾಡ್ತಾಯಿದ್ರು. ನನ್ನ ಕಲೀಗ್ ಜೊತೆ ನನಗೆ ಸಂಬಂಧ ಇದೆ ಅಂತ ಅನುಮಾನ ಕೂಡ ಪಟ್ಟರು. ಅದು ಅಲ್ಲದೆ ನಮ್ಮ ತಾಯಿನ ಜೈಲಿಗೆ ಕೂಡ ಕಳಿಸಿದ್ರು. ಇನ್ನೂ ಹೇಳಕ್ಕೆ ಹೋದರೆ ಸಾಕಷ್ಟಿದೆ. ಆದರೆ ಇಷ್ಟೆಲ್ಲ ಆದ್ರೂ ನಂಗೆ ಸಹನಾ ಅವ್ರ ಮೇಲೆ ಕೋಪಕ್ಕಿಂತ ಬೇಜಾರೇ ಜಾಸ್ತಿ ಇದೆ. ಇದನ್ನೆಲ್ಲ ಅವರಾಗೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಅವ್ರ ಮನೆಯವ್ರು ಹೇಳ್ಕೊಟ್ಟಿದ್ದ ಮಾತನ್ನ ಅವ್ರು ನೀಟಾಗಿ ಕೇಳ್ತಿದ್ದಾರೆ ಅಷ್ಟೇ. ನಾನು ಯಾರ ಮಾತನ್ನು ಕೇಳ್ಕೊಂಡು ಹಿಂಗೆ ಮಾಡ್ತಿಲ್ಲ. ಆರ್ಡರ್ ಆರ್ಡರ್. ಸಾರಿ ಮೈಲಾಡ್, ಮುರಳಿ ಮಾಡ್ತಾ ಇರೋ ಆರೋಪಕ್ಕೆ ನೀವೇನು ಹೇಳ್ತೀರಿ ಸಹನಾ ಅವರೇ? ಅವ್ರು ಮಾಡ್ತಿರೋದು ಆರೋಪ ಅಲ್ಲ, ಅದೇ ದಿಟ. ಮೈ ಲಾರ್ಡ್, ಈಗ ಮುರಳಿ ಅವ್ರ ತಾಯಿ ಕಟ್ಕಟೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಪ್ಲೀಸ್ ಪ್ರೊಸೀಡ್. ಕೌಸಲ್ಯ ಕೌಸಲ್ಯ ಕೌಸಲ್ಯ. ನಿಮ್ಮ ಹೆಸರು? ಕೌಸಲ್ಯ ಅಂತ, ಮುರಳಿ ಅವ್ರ ತಾಯಿ. ಸಹನಾ ಹಾಗೆ ಮುರಳಿ ಅವ್ರ ಮದುವೆಗೆ ನಿಮ್ಮ ಒಪ್ಪಿಗೆ ಇತ್ತಾ? ನನ್ನ ಮಗನಿಷ್ಟನೇ ನನ್ನ ಇಷ್ಟ, ಹಾಗಾಗಿ ಒಪ್ಪಿಗೆ ಕೊಟ್ಟಿದ್ದೆ. ಇಷ್ಟ ಇದ್ರೂ ವರದಕ್ಷಿಣೆ ಅಂತ 15 ಲಕ್ಷ ರೂಪಾಯಿ ತಗೊಂಡಿದ್ದೀರಾ ಅಲ್ವಾ? ಅಯ್ಯಯ್ಯೋ, ಸುಳ್ಳು, ಶುದ್ಧ ಸುಳ್ಳು. ಇವ್ರ ಮನೆ ಪರಿಸ್ಥಿತಿ ಗೊತ್ತಾ ನಿಮಗೆ? ಇವ್ರ ಮನೆಯಲ್ಲಿ ದುಡಿಯೋದು ಇವ್ರವ್ವ ಒಬ್ಬರೇ. ಅದು ಮೆಸ್ ನಡೆಸ್ಕೊಂಡು, ನಾಟಿ ಔಷಧಿ ಕೊಟ್ಕೊಂಡು, ಹಾಗೆ ಹೀಗೆ ಚಿಲ್ಲರೆ ಕಾಸಲ್ಲಿ ಜೀವನ ಮಾಡೋರ ಹತ್ರ 15 ಲಕ್ಷ ಎಲ್ಲಿಂದ ಬರುತ್ತೆ ಹೇಳಿ? ಸುಮ್ಮನೆ ಆರೋಪ ಮಾಡಬೇಕು ಅಂತ ಹೀಗೆ ಏನೇನೋ ಹೇಳ್ತಾ ಇದ್ದಾಳೆ. ಇನ್ನೂ ಅದು ಯೋಟ್ ಸುಳ್ಳು ಹೇಳ್ತೀರಾ? ಹೊಟ್ಟೆನಾಗ ಯೋಟ್. ಆರ್ಡರ್ ಆರ್ಡರ್. ನೋಡಮ್ಮ, ಹೀಗೆಲ್ಲ ಕೂಗಾಡಬಾರ್ದಿಲ್ಲಿ. ನಾವು ನಿನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಾಗ ಮಾತ್ರ ಮಾತಾಡಬೇಕು. ಹೀಗೆ ಸುಮ್ಮನೆ ಇಲ್ಲಿ ಕೋರ್ಟಲ್ಲಿ ಕಿರ್ಚಾಡಬಾರ್ದು. ಅರ್ಥವಾಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.